here, including our esteemed gratitude to head of our institution, Mrs. Rupa ma'am, and our distinguished guest, Shima, to have them grace this occasion with their presence, and Dr. Paramesha sir to kindly come forward and light the lamp. Thank you so much, Pani Ma'am and Paramesha sir. Now, dear student Pramod will be starting this program with Prarthana. Yes, sir, requested to stand up, please, for Prarthana. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು. ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈರೇಳು ಲೋಕದಾಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ಈರೇಳು ಲೋಕದಾಣು ಅಣುವಿನ ಇಹಪರದ ಸಾಧನಕ್ಕೆ ನೀ ಕಾರಣ. ನಿನ್ನಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಕ್ಕದಲ್ಲಿ ಪದುಮ ಎನಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. Thank you so much, Pramod, for your divine performance. ಎಲ್ಲರಿಗೂ ನಮಸ್ಕಾರ. ನಾನು ವಾಣಿ ಸುಬ್ಬಯ್ಯ ಮೇಡಮ್ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ. ವಾಣಿ ಸುಬ್ಬಯ್ಯ ಅವರು ಸಾಧನೆ ಅಪಾರವಾಗಿದೆ, ಆದರೆ ಅವರು ಸಾಧನೆ ಶಾಸ್ತ್ರೀಕರಣಷ್ಟು ಎಂದು ತಮ್ಮನ್ನು ತಾವು ಪರಿಚಯಿಸಿಕೊಳ್ಳುತ್ತಾರೆ. ಇವರು ಅಕ್ಕಿ ಹೆಬ್ಬಾಳಿನ ಶ್ರೀ ಕಮಲಮ್ಮ ಮತ್ತು ಶ್ರೀ ಎಸ್.ಎ.ಆರ್. ಸುಬ್ಬಕೃಷ್ಣಯ್ಯ ಶಾಸ್ತ್ರಿಯವರ
SLC ತನಕ ವಿದ್ಯಾಭ್ಯಾಸವನ್ನು ತವರೂರಾದ ಅಕ್ಕಿಹೆಬ್ಬಾಳಿನಲ್ಲಿ ಮುಗಿಸಿರುತ್ತಾರೆ. ನಂತರ ಬೆಂಗಳೂರಿನ ಪಾಲಿಟೆಕ್ನಿಕ್ ಡಿಪ್ಲೊಮಾ ಇನ್ ಸೆಕ್ರೆಟರಿ ಪ್ರಾಕ್ಟೀಸ್ಗೆ ಸೇರಿ ಆರ್ಥಿಕ ತೊಂದರೆಯಿಂದ ಮುಂದುವರಿಸಲು ಆಗದೆ ಮೈಸೂರಿನ ಡಾಕ್ಟರ್ ಕಮಲಾರಾಮನ್ ಶಾಪ್ನಲ್ಲಿ ಕೆಲಸಕ್ಕೆ ಸೇರಿರುತ್ತಾರೆ. ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಇವರ ತಂದೆ ತಾಯಿಯವರು ಇಟ್ಟ ಹೆಸರಿನಂತೆ ಸಾಕ್ಷಾತ್ ಸರಸ್ವತಿಯ ರೂಪವೇ ಆಗಿರುತ್ತಾರೆ. ಇದಕ್ಕೆಲ್ಲ ಅವರು ತಮ್ಮ ಪತಿಯವರಾದ ಶ್ರೀ ವೆಂಕಟಸುಬ್ಬಯ್ಯನವರು ಮತ್ತು ಅತ್ತೆಮ್ಮನವರು ಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಎಂದು ಹೇಳುತ್ತಾರೆ. ವಿವಾಹ 1974ರಲ್ಲಿ ಆಗಿದ್ದು, ನಂತರ 10 ವರ್ಷಗಳ ಸಂಸಾರ ನಿಭಾಯಿಸಿ ನಂತರ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಿರುತ್ತಾರೆ. ಶ್ರೀಮತಿಯವರು PCHನಲ್ಲಿ 2ನೇ ರ್ಯಾಂಕ್ ಗಳಿಸಿರುತ್ತಾರೆ. KSOUನಲ್ಲಿ BA, B.Ed ಮತ್ತು MA ಪದವಿಯನ್ನು ಡಿಸ್ಟಿಂಕ್ಷನ್ನಲ್ಲಿ ಪಡೆದಿರುತ್ತಾರೆ. ನಂತರ ಸರ್ಕಾರಿ ಶಾಲೆ ಘಟ್ಟಹಳ್ಳಿ ಮದ್ದೂರು ತಾಲೂಕಲ್ಲಿ 1980ರಲ್ಲಿ ಶಿಕ್ಷಕಿಯಾಗಿ ಸೇರಿ 2003ರಲ್ಲಿ ಬಡ್ತಿ ಪಡೆದು 2015ರಲ್ಲಿ ನಿವೃತ್ತಿ ಹೊಂದಿರುತ್ತಾರೆ. ನಂತರ ಇವರು ಗಮಕ, ದೇವರನಾಮ ಶಾಲೆಗಳನ್ನು ಶ್ರೀಮತಿ ನಾಗರತ್ನಮ್ಮ ಗುರುಗಳಿಂದ ಕಲಿತು ಅಲ್ಲಿಯೂ ಸಹ 1ನೇ ರ್ಯಾಂಕ್ ಅನ್ನು ಪಡೆದಿರುತ್ತಾರೆ. ಆಕಾಶವಾಣಿಯಲ್ಲಿ 106 ಗಮಕ ವ್ಯಾಖ್ಯಾನ ಮಾಡಿರುತ್ತಾರೆ. ಚಂದನ TV ವಾಹಿನಿಯಲ್ಲಿ ಬೆಳಕು ಕಾರ್ಯಕ್ರಮದಲ್ಲಿ ನೇರ ಪ್ರಸಾರದಲ್ಲಿ ಬಂದಿರುತ್ತಾರೆ. ಇವರ ಕೃತಿಯಾದ ಕಡಲು 2ನೇ ತರಗತಿಯ ಪದ್ಯಕ್ಕೆ ಆಯ್ಕೆಯಾಗಿದೆ. ಇದು ಹೆಮ್ಮೆಯ ವಿಷಯ. ಪ್ರಸ್ತುತ 2 ಗಂಡು ಮಕ್ಕಳು, ಇಬ್ಬರು ಮೊಮ್ಮಕ್ಕಳೊಂದಿಗೆ ಸಂತೋಷದಿಂದ ಹಾಗೂ ಅವರ ಪ್ರೋತ್ಸಾಹದಿಂದ ತಮ್ಮ ಸಾಹಿತ್ಯ ಸಂಗೀತ ಸೇವೆಯನ್ನು ಮುಂದುವರಿಸಿರುತ್ತಾರೆ. ಶಾರದಾವಾಣಿ ಪ್ರಕಾಶನದಡಿ 20ಕ್ಕೂ ಹೆಚ್ಚು ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಿರುತ್ತಾರೆ. ಇವರು 100 ಕವಿಗೋಷ್ಠಿಯಲ್ಲಿ ಭಾಗವಹಿಸಿರುತ್ತಾರೆ. ತೀರ್ಪುಗಾರರಾಗಿ ಪ್ರಬಂಧ ಮಂಡನೆಯನ್ನು ಮಾಡಿರುತ್ತಾರೆ. ಶೈಕ್ಷಣಿಕ ಸೆಮಿನಾರ್ಗಳನ್ನು ನಡೆಸಿಕೊಟ್ಟಿರುತ್ತಾರೆ. ಸಾಹಿತ್ಯ ಪರಿಷತ್ತಿನ ಅನೇಕ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿರುತ್ತಾರೆ. ಇವರು ಜನಮಾನಸದಲ್ಲಿ ಚಿರಪರಿಚಿತರಾಗಿದ್ದಾರೆ. ಅನೇಕ ಚಾನೆಲ್ಗಳಲ್ಲಿ, ಪತ್ರಿಕೆಗಳಲ್ಲಿ ಸಂದರ್ಶನ ನೀಡಿರುತ್ತಾರೆ. ಜರ್ಮನಿಯಲ್ಲೂ ಸಹ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಇವರಿಗೆ ಸುಮಾರು 25ರಿಂದ 30 ಮುಖ್ಯ ಪ್ರಶಸ್ತಿಗಳು ಬಂದಿವೆ. ಆದರ್ಶ ಶಿಕ್ಷಕಿ, ದ.ರಾ. ಬೇಂದ್ರೆ ಹಾಗೂ ಕುವೆಂಪು ಅವರ ಪ್ರಶಸ್ತಿಗಳು ಸಹ ಲಭ್ಯವಾಗಿವೆ. ಇತ್ತೀಚೆಗೆ 2024ರಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಸಹ ಲಭಿಸಿದೆ. ಇವರ ವಿಶಿಷ್ಟತೆ ಅಡಗಿರುವುದು ಶಾಲಾ ಮಕ್ಕಳಲ್ಲಿ ಸಾಹಿತ್ಯಾಸಕ್ತಿ ಮೂಡಿಸಿ ಅವರಿಂದ ಪ್ರಾಜೆಕ್ಟ್ ವರ್ಕ್ ಥರ ಕೊಟ್ಟು ಅವರಲ್ಲಿ ಸಾಹಿತ್ಯ ರಚನೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟು ಅದರಲ್ಲಿ ಆಯ್ದನ್ನು ಸಂಪಾದಿತ ಮಾಡಿ ಒಂದು ಕೃತಿಯನ್ನು ರಚಿಸಿರುತ್ತಾರೆ. ಅದರ ಹೆಸರು ಪಂಚಕಜ್ಜಾಯ ಎಂದು. ಅಂಧ ಮಕ್ಕಳಿಗೂ ಸಹ ಪಠ್ಯಪುಸ್ತಕ ಭಾಗದ ಕನ್ನಡ ಪಾಠವನ್ನು ಆಡಿಯೋ ಮೂಲಕ ಮಾಡಿರುತ್ತಾರೆ. ಶ್ರೀಮತಿ ವಾಣಿ ಸುಬ್ಬಯ್ಯನವರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಬಂದಿರುವುದು ನಮಗೆ ಹರ್ಷವನ್ನು ತಂದಿದೆ. ವಾಣಿಯಮ್ಮ, ನಿಮಗೆ ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕ ಸ್ವಾಗತ. Thank you, Shobha ma'am. Next, I request Darshini ma'am to introduce our guest, Dr. Parameshwar sir. Respected luminaries and leaders and authors, estimated chief guest of the evening, beloved principal, most valued parents, cherished faculty members, and my dear students, good evening. It is indeed a beautiful evening, all soaked in the delighted frame of mind. This evening, I have the pleasure of introducing to you the chief guest, Dr. Parameshwar J.R. He is a
Faculty of Disaster Management Center for Disaster Management, ATI Mysore. He has completed his Master Science in Applied Geology, done his PhD in Geology on the subject Growth and Characteristics of Rare Earth Phosphates for Laser Application. He worked as a research fellow in the Department of Geology in University of Mysore, National Laser Programmer in the Department of Atomic Energy GOL. Also worked in Center for Appropriate Rural Technology in NIE of Mysore as a coordinator. Project scientist in Karnataka State Remote Sensing Application Center GOL, Bangalore and Mysore. We are honored to have Dr. Parmeshwar J.R. with us today to share their insights and experiences with us. On behalf of our school committee, I would like to extend a warm welcome to Dr. Parmeshwar J.R. and thank him for taking the time to be with us today. Thank you, Dakshini ma'am. Now, I kindly invite Ratna ma'am to present the annual report for the academic year 2024-25, highlighting the achievements and milestones of our school. A very good evening, one and all present here. I once again heartily welcome you all to the annual day celebration of Future Foundation School. I am indeed honored to have this opportunity to present before you consistent upward graph of our school's achievements, and I would like to thank each one of you for being a significant part of this glorious journey. The annual report showcases the achievements and glories of our school and also makes us think deeply about our shortcomings. We have always been committed to create an environment in the school which helps the young minds to blossom and provide a platform for individual thinking and holistic development of the child's personality. We set standards and goals for ourselves and strive to achieve them, to be it in the area of academic, sports, discipline, leadership and more. We have a significant accomplishment in the year 2023 and 24 under the motivating and provocating leadership of our headmistress, Mrs. Rupa Chandopama. Our school focuses on providing authentic learning environment where students apply knowledge and skills from multiple disciplines so as to widen their knowledge. We focus on both curricular and co-curricular activities like karate, dance, yoga and abacus, where students are trained to have within them responsibility, loyalty, team spirit and healthy competition. This academic year began with the celebration of World Environmental Day, which is celebrated every year 5th of June to encourage the awareness and action for the protection of environment. And on this day, all our students had planted a plant in our school campus. Guru Purnima, a religious festival dedicated to all our spiritual academic gurus, was celebrated by offering puja to Guru as well as parents, for parents are the first guru of a child. Krishna Janmashtami, birthday of Lord Krishna, the one who demonstrated how to live with purpose and joy, and also whose life was blend of wisdom, bravery and love, was celebrated in the school where all our kids were dressed up as Krishna and Radha. Teachers' Day instilled the values of discipline, leadership, teamwork and spirituality. Teachers' Day was celebrated by our students by organizing games and cultural activities for children, for teachers. Gauri Ganesha, one of the great religious festivals, was celebrated by worshipping goddess Gauri, and idol of Ganesha was given to students with lots of love. Dasara, regional and a royal festival of 10 days, was celebrated by organizing Dolls Day in the school.
Raksha Bandhan was celebrated by tying Rakhi within students. Deepavali was celebrated by lighting lamps in the school. All these religious festivals have made the children gain the knowledge and rituals of our culture. National festivals like Independence Day, Republic Day, National Constitution Day, Gandhi Jayanti, and also regional festivals like Kannada Rajyotsava, Children's Day were celebrated in the school by organizing quiz and debates for children. Children were taken for a school trip to Madkeri and Shukavana for the little kids. Nevertheless, Sports Day was conducted in the school as sports competitions inculcate the spirit of positive challenges and sportsmanship among the students and prepare them for the life ahead. It feels proud to say our students have actively participated in many inter-school competitions and won medals and trophies. We had Colors Day for our little chaps where all kids have actively participated in it and made it a successful theme of getting knowledge of colors. This school had organized Kids Utsav. We had Makkala Sante for children and some fun games for parents and grandparents. This report is a sincere attempt to showcase our progress in terms of achievements and activities during the year. Many milestones have been achieved and many still have to be reached. On the memorable occasion, as we recount our success with pride and happiness, we wish to dedicate all our achievements to the committed effort of a committed team of Future Foundation School. Thank you. Thank you, Ratna ma'am. Moving forward, I request Vani ma'am to address the students and parents with her inspiring words. ಶ್ರೀ ಗುರುಭ್ಯೋ ನಮಃ. ಎಲ್ಲರಲ್ಲೂ ಮೊದಲು ಒಂದು ಕೋರಿಕೆ, ನಾನು ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ರಿಂದ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡದಲ್ಲೇ ಭಾಷಣ ಮಾಡಬೇಕು ಅಂತ, ಭಾಷಣ ಅಲ್ಲ ಮಕ್ಕಳಿಗೆ ಪೇರೆಂಟ್ಸ್ಗೆ ಕೆಲವು ಕಿವಿ ಮಾತು ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ನಾನು ಯಾವ ಭಾಷಣಕಾರರು ಅಲ್ಲ ಅಂತ ಹೇಳ್ತಾ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ತ್ವಮೇವ ಸರ್ವಂ ಮಮ ದೇವ ದೇವ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಒಂದ್ಸತಿ ನಾವೆಲ್ಲ ಭಾರತ್ ಮಾತಾ ಕಿ ಜೈ ಹೇಳ್ಬಿಡೋಣ. ಭಾರತ್ ಮಾತಾ ಕಿ, ಕನ್ನಡಾಂಬೆಗೆ, ಫ್ಯೂಚರ್ ಫೌಂಡೇಶನ್ಗೆ ಥ್ಯಾಂಕ್ ಯು ಸೋ ಮಚ್. ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಇಂತಹ ಸುಂದರ ಮರಿಯಾ ಮಾಂಟಸೋರಿ ಶಾಲೆ ಹಾಗೂ ಅದರ ತರಬೇತಿ ಕೊಡ್ತಕ್ಕಂತಹ ಕೇಂದ್ರ ಹಾಗೂ ಭವ್ಯ ಭವಿಷ್ಯದ ಒಂದು ಜೀವನಕ್ಕೆ ರೂಪಿಸ್ತಕ್ಕಂತಹ ಶಿಕ್ಷಣ ಸಂಸ್ಥೆಯನ್ನ ಪ್ರಾರಂಭ ಮಾಡಿ ಅದು ಕರೆಕ್ಟಾಗಿ 16ನೇ ವರ್ಷ. 16 ಅಂದ್ರೆ ಸ್ವೀಟ್ 16 ಅಂತಾರೆ ಯಾವಾಗಲೂ ನಂಬರಲ್ಲಿ. ಸ್ವೀಟ್ 16 ಅಂದ್ರೆ ಷೋಡಶ ಕಳೆ, ಷೋಡಶಿ 16 ವರ್ಷಕ್ಕೆ ಷೋಡಶಿ ಅಂತ ಕರೀತಾರೆ ಹೆಣ್ಮಕ್ಳು. ಹಾಗೆ 16 ವರ್ಷದ ಒಳ್ಳೆಯ ಒಂದು ಈ ಸಮಾರಂಭಕ್ಕೆ ನನ್ನನ್ನು ಶ್ರೀಮತಿ ರೂಪಾ ಮೇಡಮ್ ಹಾಗೂ
ಅವರ ಯಜಮಾನರು ಇಬ್ಬರು ಸೇರಿ ಈ ಸಂಸ್ಥೆಯನ್ನ ಹುಟ್ಟು ಹಾಕಿ ಎಂತಹ ಒಳ್ಳೆಯ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅನ್ನೋದು ನಾವು ಆನ್ಯುವಲ್ ರಿಪೋರ್ಟ್ ಕೇಳಿಸಿದ ತಕ್ಷಣ ನನಗೆ ತುಂಬಾ ಸಂತೋಷ ಆಯ್ತು. ಅದಕ್ಕೆ ಒಂದು ಕರತಾಡನ ಬರಲೇಬೇಕು. ಯಾಕಂದ್ರೆ ನನ್ಗೆ ಎಷ್ಟು ಸಂತೋಷ ಆಯ್ತು ಇಲ್ಲಿ ಬಂದ ತಕ್ಷಣ ಅಂದ್ರೆ, ನಾನು ಶಿಕ್ಷಕಿಯಾಗಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರಬಹುದು. ನಾನು ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡಿದವಳು, ಆದ್ರೂ ಸರ್ಕಾರಿ ಶಾಲೆ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋ ಹಾಗೆ ಮಾಡಿ ಬಂದಿದ್ದೀನಿ. ಆದ್ರೂ ಪ್ರೈವೇಟ್ ಮತ್ತೆ ಗೌತಮ್ ಶಾಲೆಯಲ್ಲೂ ಕೆಲಸ ಮಾಡಿದ್ದೀನಿ. ಎರಡನ್ನೂ ಅನುಭವ ಇದೆ. ಇಲ್ಲಿ ಬಂದ ತಕ್ಷಣ ಆ ಮಕ್ಕಳು ಒಳ್ಳೆ ಚಿಟ್ಟೆಗಳ ತರ ಹಾರಾಡ್ತಾ ಇರೋದು, ಮಕ್ಕಳೆಲ್ಲ ಎಲ್ಲ ಡ್ಯಾನ್ಸ್ಗೆ ಮತ್ತೆ ಕಾರ್ಯಕ್ರಮಗಳಿಗೆ ಕಲ್ಚರಲ್ ಪ್ರೋಗ್ರಾಮ್ ಕೊಡಕ್ಕೆ ಓಡಾಡ್ತಾ ಇದ್ದಿದ್ದು ನೋಡಿ ಮನಸ್ಸು ತುಂಬಿ ಬಂತು. ಅದಕ್ಕೆ 4 ಸಾಲು ಕವನವನ್ನು ಬರ್ಕೊಂಡಿದ್ದೀನಿ. ಸರ್ವರಿಗೂ ಶುಭ ನಮನ, ಶುಭ ದಿನ. ಆಹಾ, ಎಂತ ಸುಂದರ ಸಡಗರ ಸಂಭ್ರಮ ತುಂಬಿದ ಈ ವಾತಾವರಣ. ಸೆಂಟ್ ಮರಿಯಾ ಮಾಂಟಸೋರಿ ಕಿಂಡರ್ ಗಾರ್ಡನ್ಗೆ 16 ಕಳೆ ಬಂದ ಶುಭ ದಿನ. ನರ್ಸರಿ ಅಂದ್ರೆ ಟೀಚರ್ಸ್ ತರಬೇತಿ ಸಂಸ್ಥೆಯ 16ನೇ ಗ್ರಾಜ್ಯುಯೇಷನ್ ಡೇ ದಿನ. ಮುದ್ದು ಕಂದಮ್ಮಗಳನ್ನು ನೋಡಿ ಹರ್ಷಿಸಿದ ಸುಂದರ ವನ. ಸುಂದರ ತೋಟದಲ್ಲಿ ಹಕ್ಕಿ ಪಕ್ಷಿಗಳ ಹಾರಾಟದಂತೆ ಚಿಟ್ಟೆಗಳು ಅಲ್ಲಿಂದಿಲ್ಲಿಗೆ ಓಡಾಡುವಂತೆ ಕಂಡ ಸುದಿನವಿದು ರುನ್ಮನ ತುಂಬಿದೆ, ಧನ್ಯೋಸ್ಮಿ ಎಂದಿದೆ ಮನ, ಆನಂದದಿ ತುಂಬಿ ತುಳುಕಾಡಿದೆ ಅಂತ ಹೇಳ್ತಾ, ಮತ್ತೆ ಎಲ್ಲರಿಗೂ ಇಲ್ಲಿ ಬಂದಿರ್ತಕ್ಕಂತಹ ಮುದ್ದು ಮಕ್ಕಳಿಗೆ, ಪುಟಾಣಿ ಕಿಂಡರ್ ಗಾರ್ಡನ್ ಪುಟ್ಟ ಚಿಟ್ಟೆಗಳಿಗೆ, ಮತ್ತೆ ಎಲ್ಲ ಬಂದಿರ್ತಕ್ಕಂಥ ಪೋಷಕ ವೃಂದದವರಿಗೆ ನನ್ನ ಹೃತ್ಪೂರ್ವಕ ಪ್ರೀತಿಯ ನಮಸ್ಕಾರಗಳನ್ನ ತಿಳಿಸಿದ. 1-2 ಮಾತು ಮಾಂಟಸರಿ ಬಗ್ಗೆ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರೊಬೆಲ್ ಮತ್ತು ಮಾಂಟಸರಿನೇ ಅವರು ಈ ಶಿಕ್ಷಣ ತಜ್ಞರು. ಅವರು ಇದನ್ನ ಈ ತರ ಕಿಂಡರ್ ಗಾರ್ಡನ್ ಅಂದ್ರೆ ಪುಟ್ಟ ಮಕ್ಕಳಿಗೆ ವಿಶೇಷ ರೀತಿಯಲ್ಲಿ ಪಾಠವನ್ನ ಮಾಡಿದ್ರೆ, ಪಾಠ ಅಂತ ಹೇಳ್ಬಾರ್ದು, ಆಟದ ಮೂಲಕ ಅಥವಾ ಕ್ರಿಯೇಟಿವಿಟಿ ಸೃಜನಾತ್ಮಕ ಒಂದು ಕಲೆಯ ಮೂಲಕ ಮತ್ತೆ ವಿವಿಧ ರೀತಿ ಪುಟ್ಟ ಹಾಡುಗಳ ಮೂಲಕ, ಕಥೆಗಳ ಮೂಲಕ ಇವರು ಪಾಠನೇ ಮಾಡ್ತೀವಿ ಅಂತ ಗೊತ್ತಾಗಬಾರ್ದು. ಆ ರೀತಿ ಪುಟ್ಟ ಮಕ್ಕಳನ್ನ ಪ್ರತಿ ಪ್ರಭಾವವನ್ನ ಬೀರ್ತಕ್ಕಂತಹ ಶಿಕ್ಷಣ ಪದ್ಧತಿಯನ್ನ ತಂದುಕೊಂಡವ್ರನ್ನ ನಾವು ನೆನೆಸ್ಕೊಳ್ಳೇಬೇಕಲ್ವಾ. ಪ್ರೊಬೆಲ್ ಮತ್ತು ಮಾಂಟಸರಿ ಈ ಶಿಕ್ಷಣ ಈ ರೀತಿ ಕೊಟ್ರೆ ಮಕ್ಕಳು ತಮ್ಮ ಸರ್ವತೋಮುಖವಾದ ಅಭಿವೃದ್ಧಿಯನ್ನ ಕಾಣ್ತಾರೆ ಅಂತ ಅವ್ರು ಕಂಡುಹಿಡಿದ್ರು. ಅದನ್ನ ಮೇಡಮ್ ಅವರು ಇಲ್ಲಿ ಹುಟ್ಟಾಕಿ ಅನೇಕ ತರಬೇತಿ 16 ವರ್ಷಗಳಿಂದ ಅದೆಷ್ಟು ಜನ ತರಬೇತಿ ಪಡೆದಿದಾರಲ್ವಾ, ಅವರೆಲ್ಲ ಹೋಗಿ ಟೀಚರ್ ಆಗಿ ಕೆಲಸ ಮಾಡಿದ್ರೆ ಎಷ್ಟು ನಮ್ಮ ದೇಶದ ಒಂದು ವಿದ್ಯಾಭ್ಯಾಸ ಶಿಕ್ಷಣದ ಮಟ್ಟ ಪ್ರಗತಿ ಆಗೋದಕ್ಕೆ ಅವರು ಒಬ್ರು. ಆದ್ರೆ 100 ಇರುತ್ತೆ. ಆದ್ರೆ ಮಾಂಟಸರಿ ಕಿಂಡರ್ ಗಾರ್ಡನ್ ಈಗ ನನ್ನ ಮೊಮ್ಮಗ ಜರ್ಮನಿಯಲ್ಲಿ ಕಿಂಡರ್ ಗಾರ್ಡನ್, ನಾನು UKG LKG ಇದೆ, ಅಲ್ಲ ಅಜ್ಜಿ ಮಾಂಟಸರಿ ಕಿಂಡರ್ ಗಾರ್ಡನ್ ಅಂತ 3 ವರ್ಷದ ಮಗು. ಅಂದ್ರೆ 3 ವರ್ಷದಿಂದ 3 ವರ್ಷಕ್ಕೆ ಸೇರಿಸ್ಕೊಳ್ತಾರೆ ಅನ್ಸುತ್ತೆ. 3 ವರ್ಷದಿಂದ 5 ವರ್ಷದವರೆಗೆ ಆ ಕಿಂಡರ್ ಗಾರ್ಡನ್ ಅಲ್ಲಿ ಮಕ್ಕಳು ಅವ್ರಿಗೆ ಕಲಿಕೆನೇ ಗೊತ್ತಾಗಲ್ಲ. ಅವ್ರಿಗೆ ತಮಗೆ ಅರಿಯದೆ ಅವ್ರು 1-2 ಹೇಳ್ಬೋದು, ಕಲರ್ಸ್ ಹೇಳ್ಬೋದು, ಪ್ರಾಣಿ ಪಕ್ಷಿ ಹೆಸರು ಹೇಳ್ಬೋದು, ಆಮೇಲೆ ಎಲ್ಲ ಅಕ್ಷರಗಳ ಕಲ್ತ್ಕೋಬಹುದು. ಎಲ್ಲವನ್ನೂ ಸಹ ಆ ರೀತಿ ಅವರು ಕಲಿಯುವ ಇದೊಂದು ಒಳ್ಳೆಯ ಪದ್ಧತಿ. ಅದನ್ನ ಪ್ರೊಬೆಲ್ ಏನಂತ ಹೇಳಿದಾನೆ ಅಂದ್ರೆ, ಇದನ್ನ ಒಂದು ಸುಂದರ ತೋಟಕ್ಕೆ ಹೋಲಿಸಿದ್ದಾನೆ. ಅವನು ನಾನು ಓದಿದ ನೆನಪಾಯ್ತು, 25 ವರ್ಷ ಆಗಿದೆ ನಾನು ಓದಿ. ಅದು ಇವತ್ತು ಮಾಂಟಸರಿ ಇದು ತಕ್ಷಣ ಜ್ಞಾಪಕ ಬಂತು. ಅವನೇನ್ ಹೇಳಿದಾನೆ ಅಂದ್ರೆ, ಮಕ್ಕಳನ್ನು ಕೋಮಲವಾದ ಸಸ್ಯಗಳಿಗೆ ಹೋಲಿಸಿದ್ದಾನೆ ಅವನು. ಶಾಲೆಯನ್ನ ಒಂದು ರಮಣೀಯವಾದ ಮನಮೋಹಕವಾದ ಸುಂದರವಾದ ತೋಟಕ್ಕೆ ಹೋಲಿಸಿದ್ದಾನೆ. ಶಿಕ್ಷಕರನ್ನ ಏನು ಹೋಲಿಸಿದ್ದಾನೆ ಅಂದ್ರೆ, ಶಿಕ್ಷಕರಾದವರು ನಾನು ಟೀಚರ್ ಅಲ್ಲ, ತೋಟಿಗ. ಅಂದ್ರೆ ತೋಟವನ್ನ ರಕ್ಷಣೆ ಮಾಡ್ತಕ್ಕಂತಹ ಹೊಣೆ. ತೋಟದಲ್ಲಿ ಏನಿದೆ, ಆ ಪುಟ್ಟ ಸಸಿಗಳಿವೆ, ಅವು ಮನಸ್ಸು ಮುದಡಬಾರದು, ಅದು ಅರಳಬೇಕು ಅನ್ನುವ ರೀತಿ ಅವನು ಇದನ್ನ ಒಂದು ಹೇಳಿದಾನೆ ವ್ಯಾಖ್ಯಾನ. ಹಾಗೆ ಈ ಶಾಲೆ ನಡೆದಿದೆ. ಯಾಕೆಂದ್ರೆ ಅಲ್ಲಿ ಆನ್ಯುವಲ್ ರಿಪೋರ್ಟ್ ಅಲ್ಲಿ ಕೇಳಿದೆ, ಒಳ್ಳೆ ಸಂಸ್ಕಾರವನ್ನ ಕೊಟ್ಟಿದ್ದಾರೆ. ಅದಕ್ಕೆ ತುಂಬಾ ಸಂತೋಷ ಆಯ್ತು. ತಾತ ಅಜ್ಜಿಗೆಲ್ಲ ಆಟ ಆಡಿಸಿ ಬಹುಮಾನ ಕೊಟ್ಟಿದ್ದಾರೆ, ತಂದೆ ತಾಯಿಗಳಿಗೆ ಆಟ ಆಡಿಸಿದ್ದಾರೆ, ಮಕ್ಕಳುಗಳಿಗೆಲ್ಲ ಈ ಕಾರ್ಯಕ್ರಮಗಳನ್ನ, ಆಮೇಲೆ ಕೃಷ್ಣ ಜನ್ಮಾಷ್ಟಮಿ ಇರ್ಬೋದು, ಗುರುವಂದನಾ ಕಾರ್ಯಕ್ರಮ, ಪೌರ್ಣಮಿ, ಆ ಗುರು ಪೌರ್ಣಮಿ ದಿವಸ ಮಾಡಿದ್ದಾರೆ. ಎಲ್ಲ ಒಳ್ಳೆಯ ಸಂಸ್ಕಾರವನ್ನ ಇಲ್ಲಿ, ಒಳ್ಳೆಯ ಬೀಜವನ್ನ ಅಂದ್ರೆ
ಅಂತಹ ಸಂಸ್ಕಾರದ ಬೀಜವನ್ನು ಬಿತ್ತಿ ಇಲ್ಲಿ ಮಕ್ಕಳ ಒಂದು ಮುಂದೆ ಒಳ್ಳೆ ಸತ್ಪ್ರಜೆ ಆಗಕ್ಕೆ, ಒಳ್ಳೆಯ ನಡೆಯನ್ನ ನಡೆದಂತೆ ನುಡಿ ನುಡಿದಂತೆ ನಡೆಯನ್ನು ಹಾಗೆ ಆ ಮಕ್ಕಳನ್ನ ತಯಾರು ಮಾಡಿದ್ದಾರೆ ಅಂತ ಕೇಳಿ ತುಂಬಾ ಸಂತೋಷ ಆಯ್ತು. ಇದಿಷ್ಟು ಮಾಂಟೆಸರಿ ವಿಚಾರ ಆದ್ರೆ ಇನ್ನು ಈ ತರಬೇತಿ ಆದವ್ರಿಗೆ ನಾನು ಈ ವರ್ಷ ಈಗ ತರಬೇತಿ ಸರ್ಟಿಫಿಕೇಟ್ನ ತಗೊಳ್ಳೋರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಶುಭವಾಗಲಿ. ಆ ಮಕ್ಕಳಿಗೆ ಒಳ್ಳೊಳ್ಳೆ ಕಡೆ ಕೆಲಸ ಸಿಕ್ಕಲಿ, ಅವರ ಜೀವನ ಹಸನಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ ಇನ್ನು ವಾರ್ಷಿಕೋತ್ಸವ ನಾನು ಅದಕ್ಕೊಂದು ಬರ್ಕೊಂಡಿದ್ದೆ, ಅದನ್ನೇನು ಓದಕ್ಕೆ ಹೋಗಲ್ಲ. ಫ್ಯೂಚರ್ ಫೌಂಡೇಶನ್ ಹೆಸರು ನೋಡಿ ಎಷ್ಟು ಚೆಂದ ಇದೆ. ಫ್ಯೂಚರ್ ಫೌಂಡೇಶನ್ ನಮ್ಮ ಭವಿಷ್ಯಕ್ಕೆ ಒಂದು ತಳಹದಿಯನ್ನು ಹಾಕ್ತಕ್ಕಂಥದ್ದು ಶಿಕ್ಷಣ. ಶಿಕ್ಷಣ ಅಂದ್ರೆ ಏನು? ನಮ್ಮ ಮಕ್ಕಳಲ್ಲಿ ಇರ್ತಕ್ಕಂತಹ ಸುಪ್ತ ಪ್ರತಿಭೆಯನ್ನ ಪರಿಪೂರ್ಣತೆಯೆಡೆ ತಗೊಂಡು ಹೋಗ್ತಕ್ಕಂಥ ಶಿಕ್ಷಣ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಹಾಗೆ ಶಿಕ್ಷಣವನ್ನ ಕೊಡುವುದಕ್ಕೆ ಈ ಸಂಸ್ಥೆಯನ್ನ ಫ್ಯೂಚರ್ ಫೌಂಡೇಶನ್ ಹೆಸರು ತುಂಬಾ ಚೆನ್ನಾಗಿದೆ. ಹಾಗೆ ಅದಕ್ಕೆ ಅನ್ವರ್ಥ ನಾಮವಾಗೂ ಸಹ ಈ ಶಾಲೆ ನಡೆದಿದೆ ಅನ್ನೋದನ್ನ ನಾವು ಆಗ್ಲೇ ಕೇಳಿದ್ದೀವಿ. ಮೇಡಮ್ ಓದಿದ್ದಾರೆ ಎಲ್ಲ ವಿಚಾರವನ್ನ, ಏನೇನ್ ಮಾಡ್ತೀವಿ, ಯಾವ್ಯಾವ ರೀತಿ ಆಟಗಳನ್ನ ಆಡಿಸ್ತೀವಿ, ಪಾಠಗಳು ಹೇಗೆ ನಡೀತಾ ಇದೆ ಅಂತ ನಾವೆಲ್ಲ ಕೇಳಿದ್ವಿ. ಹೀಗೆ ಈ ಒಂದು ಮಕ್ಕಳಲ್ಲಿ ಆಸಕ್ತಿ, ಶ್ರದ್ಧಾ, ಭಕ್ತಿ, ಆಚಾರ, ವಿಚಾರ ಮತ್ತೆ ನಮ್ಮ ಸಂಸ್ಕಾರ, ಮುಖ್ಯವಾಗಿ ಜನನೀಯ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಎಂದಾಗೆ ನಮ್ಮ ನಾಡು, ನಮ್ಮ ಜನ, ನಮ್ಮವರು, ನಮ್ಮ ನುಡಿ ಎಲ್ಲವನ್ನ ಸಹ ಇಲ್ಲಿ ಅಪ್ಲಿಕಬಲ್ ಆಗಿದೆ ಅನ್ನುವ ಸಂತೋಷ ನನಗಿದೆ. ಮತ್ತೆ ಎಜುಕೇಶನ್ ಅಂದ್ರೆ ನೋಡಿ, ಇ ಅಂದ್ರೆ ಎನರ್ಜಿ, ಡಿ ಅಂದ್ರೆ ಡಿಸಿಪ್ಲಿನ್, ಯು ಅಂದ್ರೆ ಯೂನಿಟಿ, ಸಿ ಅಂದ್ರೆ ಕೋಆಪರೇಷನ್, ಎ ಅಂದ್ರೆ ಅಲರ್ಟ್ನೆಸ್, ಮತ್ತೆ ಟಿ ಅಂದ್ರೆ ಟ್ಯಾಲೆಂಟ್, ಐ ಅಂದ್ರೆ ಇಂಟೆಲಿಜೆನ್ಸ್, ಓ ಅಂದ್ರೆ ಒಬ್ಲೈಟ್ ಮಾಡ್ತಕ್ಕಂಥದ್ದು, ಎನ್ ಅಂದ್ರೆ ನೇಷನ್. ಈ ಎಲ್ಲ ಗುಣಗಳನ್ನ ಹೊಂದಿಕೊಂಡ್ರೆ ಆ ನೇಷನ್, ಆ ದೇಶ ಉದ್ಧಾರ ಆಗುತ್ತೆ. ಅಂತಹ ಸ್ವಭಾವವನ್ನು ಟೀಚರ್ ಹೇಗೆ ಪಡೆದಿರ್ಬೇಕು? ಟಿ ಫಾರ್ ಟ್ರೂತ್, ಇ ಫಾರ್ ಎನರ್ಜಿ, ಎ ಫಾರ್ ಅಪ್ಲಿಕಬಲ್, ಸಿ ಫಾರ್ ಕಲ್ಚರಲ್, ಎಚ್ ಫಾರ್ ಹಾನೆಸ್ಟಿ ಅಂಡ್ ಹೆಲ್ತ್, ಇ ಫಾರ್ ಎಫಿಷಿಯಂಟ್ ನಾಲೆಡ್ಜ್. ಟೀಚರ್ ಆದವ್ರು ಯಾವಾಗಲೂ ಶಿಕ್ಷಕರಲ್ಲ, ಅವರು ಟೀಚರ್ಸ್ ಆದವ್ರು ಯಾವಾಗಲೂ ಸ್ಟೂಡೆಂಟ್ಸ್. ಅವ್ರು ಯಾವಾಗಲೂ ತಮ್ಮ ಓದನ್ನ ಅವರು ಮನನ ಮಾಡ್ಕೋತಾ ಇರಬೇಕು. ಹೆಚ್ಚೆಚ್ಚು ವಿಚಾರಗಳನ್ನ ಪ್ರಸ್ತುತ, ಇವಾಗ ನಾವು ಹಿಂದೆ ಎಲ್ಲ ನಮಗೆ ಕಂಪ್ಯೂಟರೇ ಗೊತ್ತಿರಲಿಲ್ಲ, ಆಮೇಲೆ ಮೊಬೈಲ್ ಇದ್ರ ಗೊತ್ತಿರಲಿಲ್ಲ, ಆಮೇಲೆ ಇನ್ನೂ ಏನೇನು ಹೇಗೆ ವೈಜ್ಞಾನಿಕವಾಗಿ ಮುಂದೆ ಬರ್ತೀವೋ ಅದನ್ನೆಲ್ಲ ನಾವು ಅಪ್ಲಿಕಬಲ್ ಮಾಡ್ಕೋಬೇಕು. ಅದನ್ನೆಲ್ಲ ಅಂದ್ರೆ ಒಳ್ಳೆಯ ರೀತಿ ಅದನ್ನ ಬಳಸಬೇಕು, ಸದ್ಬಳಕೆ ಆಗಬೇಕು. ಮತ್ತೆ ಆರ್ ಅಂದ್ರೆ ರೆಗ್ಯುಲಾರಿಟಿ. ಟೀಚರ್ ಆದವ್ರಿಗೆ ಯಾವಾಗಲೂ ತುಂಬಾ ಮುಖ್ಯ ಪ್ರಾಮಾಣಿಕತೆ, ರೆಗ್ಯುಲಾರಿಟಿ. ಕರೆಕ್ಟ್ ಟೈಮ್ ಬರಬೇಕು, ಕರೆಕ್ಟ್ ಟೈಮ್. ಏನು ಕೆಲಸ ಹೆಚ್ಚಿಗೆ ಇದ್ರು ನನ್ನ ಶಾಲೆ ಹೆಸರು ತಗೋಬೇಕು. ಅವರಾಗಲೇ ಪ್ರೈಸ್ಗಳು ಬೇರೆ ಬೇರೆ ಇಂಟರ್ ಸ್ಕೂಲಲ್ಲೆಲ್ಲ ಪ್ರೈಸ್ ಬಂದಿದೆ ಅಂತ ಕೇಳಿಸ್ಕೊಂಡೆ ಎಲ್ಲ ನಾನು. ಎಷ್ಟು ಸಂತೋಷ ಆಗುತ್ತೆ, ನಮ್ಮ ಶಾಲೆಗೆ ಈ ಪ್ರೈಸ್ ಬಂತು. ನಮ್ಮ ಫ್ಯೂಚರ್ ಫೌಂಡೇಶನ್ ಹೇಗೆ ಭವಿಷ್ಯಕ್ಕೆ ಬುನಾದಿ ಇದೆ ಈ ಶಿಕ್ಷಣ ಸಂಸ್ಥೆ ಮಾಂಟೆಸರಿ, ಮತ್ತು ಈ ತರಬೇತಿನೂ ಕೊಡ್ತಾರೆ. ಜೊತೆಗೆ ಮೇಡಮ್ ಅವರು ಎಷ್ಟು ಅದಕ್ಕೆ ಒಂದು ಪರಿಶ್ರಮವನ್ನ ಹಾಕಿದ್ದಾರೆ ಅವರ ದಂಪತಿಗಳು ಅನ್ನೋದಕ್ಕೆ ಅವರು ಮೊದಲು ನನ್ನ ಮನಸಾರೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ರು. ನಂಗೆ ಬಹಳ ಸಂತೋಷ ಆಯ್ತು ಅದನ್ನೆಲ್ಲ ಕೇಳಿ. ಹೇಗೆ ಅವರು ನಾಡು ನುಡಿ ನೋಡಿ, ಆ ಮಗು ಗಣಪತಿ ಹಾಡು ಹೇಳಿದಾಗ ನಂಗೆ ಎಷ್ಟು ಹೃದಯ ತುಂಬಿ ಬಂತು. ಯಾಕೆಂದ್ರೆ ನಮ್ಮ ಸಂಸ್ಕಾರ ಬಿಟ್ಟಿಲ್ಲ. ಆದಿದೇವ ಆದಿ ವಿಘ್ನೇಶ್ವರನೇ ಪ್ರತಿಯೊಂದು ಕಾರ್ಯಕ್ಕೂ ವಿಘ್ನ ವಿನಾಶಕ ಅವನು ಗಣೇಶ. ಅವನ ಸ್ತುತಿಯನ್ನ ಮಗು ಮಾಡಿತು, ಎಷ್ಟು ಸುಂದರವಾಗಿ ಹಾಡ್ತು. ಅವ್ರು ಹೇಗೆ ಸೆಲೆಕ್ಷನ್ ಮಾಡ್ಕೊಂಡಿದ್ದಾರೆ ನೋಡಿ, ಅದು ತುಂಬಾ ಮುಖ್ಯ. ಇದೇ ನಮ್ಮ ಸಂಸ್ಕಾರ ಉಳಿಸ್ತಕ್ಕಂತಹ ಒಂದು ದಾರಿ ಮಾರ್ಗ. ಆದ್ರೆ ಟೀಚರ್ ಯಾವಾಗಲೂ ಗೈಡರ್, ಫಿಲಾಸಫರ್, ಯಾವಾಗಲೂ ಮಾರ್ಗದರ್ಶನ ನೀಡ್ತಾ ಇರಬೇಕು ಅವರಿಗೆ. ಅವ್ರನ್ನ ನೀನು ಗುರು ಹಿರಿಯರನ್ನ ಕಂಡ್ರೆ ನೀನು ನಮಸ್ಕಾರ ಮಾಡು ಅಂತ ಹೇಳ್ಬಾರ್ದು. ನಾವು ಮಾಡಿ ತೋರಿಸುವಂತಹ ಕೆಲಸ ಮಾಡಿದಾರಲ್ಲ ಗುರು ಪೌರ್ಣಮಿ ದಿವಸ, ದಟ್ ಈಸ್ ವೆರಿ ನೈಸ್. ಅಯ್ಯೋ ನೀನು ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ ಹೇಳ್ಬಾರ್ದು. ನಾವು ಮಾಡಿ ತೋರಿಸುವ ಹಾಗೆ ನಾವು ನಡ್ಕೊಂಡಾಗ ನಾವು ಟೀಚರ್ ಹೇಗಿರ್ತೀವಿ, ನಾವು ಎಲ್ಲಿ ಹೋಗ್ತೀವಿ, ಎಲ್ಲಿ ಬರ್ತೀವಿ, ಯಾವ ರೀತಿ ಡ್ರೆಸ್ ಮಾಡ್ಕೋತೀವಿ, ಎಲ್ಲವನ್ನ ಮಕ್ಕಳು ಗಮನಿಸ್ತಾ ಇರ್ತಾರೆ. ಅದರಿಂದ ನಮ್ಮ ನಡೆ ನುಡಿ, ಒಳ್ಳೆಯ ಮನಸ್ಸು, ಮಕ್ಕಳನ್ನ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಕ್ಕಳ ಮನಸ್ಸನ್ನ ಗೆಲ್ಬೇಕು. ಯಾವಾಗಲೂ ಮಕ್ಕಳು ಮೊದಲೇ ಹೇಳಿದ್ರು, ನಮ್ಮ ಕಾಲದಲ್ಲೆಲ್ಲ ಇತ್ತು, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು ಅಂತ. ಆ ದೊಣ್ಣೆ ಪೆಟ್ಟು ಇಲ್ವೇ ಇಲ್ಲ ಇವಾಗ. ಎಲ್ಲರಿಗೂ ಮಾತಿನ ಪೆಟ್ಟು ಇಲ್ಲ, ಮಾತಾಡಿದ್ರು ಇವಾಗ
ತುಂಬ ಏನಾದ್ರು ಹಾರ್ಷಾಗಿ ಮಾತಾಡಿದ್ರೆ ತುಂಬ ಕಷ್ಟ. ನೀವೆಲ್ಲ ನೋಡ್ತಾ ಇದ್ದೀರ TV, ನ್ಯೂಸ್ ಪೇಪರ್ ಎಲ್ಲ. ಅದರಿಂದ ಮಕ್ಕಳನ್ನ ನಮ್ಮ ಪ್ರೀತಿ ವಿಶ್ವಾಸದಿಂದ ಅವ್ರ ಮನಸ್ಸನ್ನ ಗೆದ್ದು ಮತ್ತೆ ಅವರ ಒಂದು ಭವಿಷ್ಯಕ್ಕೆ ನಾವು ನಾಂದಿಯನ್ನು ಹಾಡಬೇಕು. ಅಂತಹ ಫ್ಯೂಚರ್ ಫೌಂಡೇಶನ್ ಈ ಸಂಸ್ಥೆ ತುಂಬ ಚೆನ್ನಾಗಿ ತನ್ನ 16ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ಕೊತಾ ಇದೆ. ಮತ್ತೆ ತರಬೇತಿ ಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುವ ಕಾರ್ಯವನ್ನು ಒಟ್ಟಾಗಿ ಇಟ್ಕೊಂಡಿದ್ದಾರೆ. ಇಷ್ಟನ್ನ ಹೇಳ್ತಾ ಮತ್ತೆ ಈ ಸಂಸ್ಥೆ ಇನ್ನೂ ಚೆನ್ನಾಗಿ ಪ್ರವರ್ಧಮಾನಕ್ಕೆ ಬರಲಿ, 100 ಕಾಲ ಚೆನ್ನಾಗಿ ಇವರ ಹೆಸರು ಅಜರಾಮರವಾಗಿರಲಿ. ರೂಪಾ ಮೇಡಮ್ ನಮ್ಮ ಮನೆಗೆ ಬಂದಾಗಲೇ ಹೇಳ್ಬಿಟ್ಟೆ, ಮೇಡಮ್ ನೀವು ರೂಪ ಗುಣ ಎಲ್ಲದರಲ್ಲೂ ನಿಮ್ಮ ಹೆಸರು ಅನ್ವರ್ಥನಾಮವಾಗಿದೆ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರ ಎದುರಿಗೆ ಹೇಳ್ತಾ, ಅದಕ್ಕೆ ಯಾವಾಗಲೂ ರಸವೇ ಜನ, ಯಾವಾಗಲೂ ಅಷ್ಟೇ ಸಮರಸವೇ ಜೀವನ ಅಂತ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅವರ ಸತಿಪತಿಯರ ಅನ್ಯೋನ್ಯ ದಾಂಪತ್ಯ ಶಿವನಿಗೂ ಸಂತೋಷ ಆಗುತ್ತಂತೆ, ಸಾಮಾಜಿಕ ಸೇವೆನೂ ಆಗುತ್ತಂತೆ. ಅದಕ್ಕೆ ಉದಾಹರಣೆ ಆ ದಂಪತಿಗಳು. ಅವ್ರಿಗೂ ಸಹ ಅವರ ಬೆನ್ನೆಲುಬಾಗಿ ನಿಂತುಕೊಂಡು ಈ ಸಂಸ್ಥೆಯನ್ನ ಇಷ್ಟು ಮುಂದೆ ತರೋದಕ್ಕೆ ಅವರು ಕಾರಣರಾಗಿದ್ದಾರೆ. ಅವ್ರಿಗೂ ಸಹ ನಾನು ಮನಸಾರೆ ವಂದಿಸ್ತಾ ಇವತ್ತು, ಯಾಕೆಂದ್ರೆ ತುಂಬಾ ಮಾತಾಡೋ ಗೊತ್ತಲ್ಲ ಇದು ನನಗೆ ಗೊತ್ತು. ಮಕ್ಕಳೆಲ್ಲ ನಾವು ಡ್ಯಾನ್ಸ್ ಮಾಡಬೇಕು, ಇದು ಎಲ್ಲಿ ನಮ್ಮನ್ನು ಕರೀತಾರೆ, ಯಾವಾಗ ನಾವು ಡ್ಯಾನ್ಸ್ ಮಾಡೋದು, ಯಾವಾಗ ಹಾಡು ಹೇಳೋದು, మరి ಯಾವಾಗ ಪ್ರೈಸ್ ಇಸ್ಕೊಳ್ಳೋದು ಕಾಯ್ತಾ ಇರ್ತಾರೆ ಮಕ್ಕಳು. ಅವಾಗ ಇಂತಹ ಸಮಯದಲ್ಲಿ ಹೆಚ್ಚಿಗೆ ಮಾತಾಡೋದಿಲ್ಲ. ಪೋಷಕರಿಗೆ ಒಂದು ಕಿವಿ ಮಾತು ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಪೋಷಕರಿಗೆ ತಿಳ್ಕೊಳ್ಳಿ, ಈಗ ಒಂದು ಮಗು A+ ತಗೊಂಡ್ಬಿಡ್ತು, ನನ್ನ ಮಗು B ತಗೊಂಡ್ಬಿಡ್ತು, ಅಯ್ಯೋ ನೋಡು ಆ ಮಗು A+ ಲಾವಣ್ಯ A+ ತಗೊಂಡ್ಬಿಟ್ಟಿದ್ದಾಳೆ, ನೀನು ಹಾಗಂತ ಯಾವತ್ತೂ ಕಂಪೇರ್ ಮಾಡಬೇಡಿ. ಯಾಕೆಂದ್ರೆ ಆ ಮಕ್ಕಳ ಮನಸ್ಸಿಗೆ ಅದು ಬಹಳ ನೋವಾಗುತ್ತೆ. ಒಂದು ಮಗು ಈಗ 5 ಬೆರಳು ಸಮ ಇಲ್ಲ. ಒಂದು ಮಗು ನಿಧಾನ ಕಲಿಯುತ್ತೆ, ಒಂದು ಮಗು ಬೇಗ ಶಿಪ್ರವಾಗಿ ಕಲಿಯುತ್ತೆ, ತ್ವರಿತ ರೀತಿಯಲ್ಲಿ ಕಲಿಯುತ್ತೆ. ಒಂದೊಂದು ಮಕ್ಕಳಿಗೆ ಇಂಟೆಲಿಜೆನ್ಸ್ ಒಂದೊಂದು ಥರ ಇರುತ್ತೆ, ಮೇಧಾಶಕ್ತಿ. ಅದರಿಂದ ಯಾರಿಗೂ ಬಲವಂತ ಮಾಡಬೇಡಿ. ಆಮೇಲೆ ಅದಕ್ಕೆ ಮುಖ್ಯವಾಗಿ ಒಂದು ಮಗುಗೆ ಸಂಗೀತ ಇಷ್ಟ ಇರುತ್ತೆ, ಅವ್ರಿಗೆ ಇಷ್ಟ ಇದ್ರೂ ನೀವು ಕಳಿಸ್ಬಾರ್ದು. ಸಂಗೀತ ಇಷ್ಟ ಆದರೆ ಅದನ್ನೇ ಕಲ್ಸೋಕ್ಕೆ ನೀವು ಪ್ರಯತ್ನ ಪಡಬೇಕೇ ಹೊರತು ಬೇರೆ ಸಂಗೀತ ಏನು ಪ್ರಯೋಜನ ಇಲ್ಲ. ಡ್ಯಾನ್ಸ್ ಕಲ್ತ್ಕೋ, ಬೇಗ ಡ್ಯಾನ್ಸ್ ಇದು ಸೂಪರ್ ಸ್ಟಾರ್ ಅದಕ್ಕೆಲ್ಲ ಹೋಗ್ಬೋದು ಅಂತ ಬಲವಂತ ಮಾಡಬೇಡಿ. ಅದೊಂದೇ ನನ್ನ ಕಿವಿ ಮಾತು. ನಾನು ಮಾಡ್ತಾ ಇರಲಿಲ್ಲ ನನ್ನ ಮಕ್ಕಳಿಗೆ, ನೀನು 80% ತಗೋ, ಆ ಪಕ್ಕದ ಮನೆ ಹುಡುಗ 100 ತಗೊಳ್ಳೋನು, ನೀನು 90 ತಗೋ ಅಂತ ನನ್ನ ಮಕ್ಕಳಿಗೆ ಯಾವತ್ತೂ ಹೇಳಲಿಲ್ಲ. ಮಕ್ಕಳು ಎಲ್ಲ ದೊಡ್ಡವರು ಸುಮಾರಕ್ಕೆ ಓದ್ದ, ನಾನು ಯಾವತ್ತು ನೀನು ಕಡಿಮೆ ನಂಬರ್ ಕೊಡೋ, ನಿನ್ನ ತಮ್ಮ 100 ತಗೊಂಡಿದ್ದಾನೆ ಅಂತ ನಾನು ಹೇಳಿಲ್ಲ, ಅವರೂ ಓದಿಸಿಲ್ಲ. ಅವರವರ ಅದೃಷ್ಟ ಹೇಗಿರುತ್ತೋ ಹಾಗೆ ಆ ಫ್ಯೂಚರ್ನ ಅವರೇ ರೂಪಿಸ್ಕೋತಾರೆ. ವಿವೇಕಾನಂದರು ಒಂದು ಮಾತು, ನಿಮ್ಮ ಭವಿಷ್ಯದ ಶಿಲ್ಪಿ ಯಾರು ಎಂದರೆ ನಾವೇ. ಅಂದ್ರೆ ಮಕ್ಕಳು ನಿಮಗೆ ನೀವೇ, ಬೇರೆಯವ್ರು ಯಾರು ಅಲ್ಲ. ಮಕ್ಕಳ ಜ್ಞಾಪಕ ಇಟ್ಕೊಳ್ಳಿ. ಎಲ್ಲ ಮಕ್ಕಳು ಸ್ವಲ್ಪ ದೊಡ್ಡ ಮಕ್ಕಳು 8ನೇ ಕ್ಲಾಸಲ್ಲಿ ಇದ್ದೀರಲ್ಲ, ಅವ್ರು ಜ್ಞಾಪಕ ಇಟ್ಕೊಳ್ಳಿ. ನಿಮ್ಮ ಭವಿಷ್ಯವನ್ನ ರೂಪಲ್ಲ, ಮುಖ್ಯವಾಗಿ ನಮ್ಮ ಸಂಸ್ಕಾರ ಮುಖ್ಯ, ಒಳ್ಳೆಯ ನಡೆನುಡಿ ಮುಖ್ಯ. ತಂದೆ ತಾಯಿನ ಗೌರವಿಸಿ ಅಂತ ಪ್ರಾರ್ಥಿಸ್ತಾ ನನ್ನ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆಲ್ಲರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ತೊಗಲು ನುಡಿಗಳನ್ನು ನಿಮಗೆಲ್ಲ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಡಾಕ್ಟರ್ ಪರಮೇಶ್ ಅವರಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಇನ್ನೂ ಮಾತಾಡ್ತಾರೆ. ನನಗೆ ಪರಿಚಯ ಇಲ್ಲಿ ಬಂದ ತಕ್ಷಣ ಸಂತೋಷ ಆಯಿತು. ಅವ್ರಿಗೂ ನನಗೆ ಪರಿಚಿತರು ಅಂತ ಹೇಳಿ ನನ್ಗೆ ಏನೇ ಆದರೂ ನಾನು ಬರ್ಕೊಂಡು ಬಂದಿದ್ದೆ ಬೇರೆ, ಇಲ್ಲಿ ವಾತಾವರಣ ವಿಷಯ ಕೇಳಿದ ತಕ್ಷಣ ನನಗೆ ಅಷ್ಟು ಸಂತೋಷ ಆಗಿದೆ, ಹೃನ್ಮನ ತುಂಬಿ ಬಂದಿದೆ, ಆನಂದದಲ್ಲಿ ನನ್ನ ನಲಿಯುವಂತಾಗಿದೆ. ನಿಮ್ಮೆಲ್ಲರ ಕಾರ್ಯಕ್ರಮವನ್ನು ಸಂಪೂರ್ಣ ನೋಡಿಕೊಂಡು ನಾನು ಈಗ ಇನ್ನೇನು 10 ವರ್ಷ ನಾನು ರಿಟೈರ್ ಆಗಿ, ಆದ್ದರಿಂದ ಈ ಒಂದು ಸಂತೋಷವನ್ನ ಸಂಪೂರ್ಣ ಸವಿದೇ ಹೋಗ್ತೀನಿ ಅಂತ ಸವಿದು ಅದನ್ನ ಮನಸ್ಸಲ್ಲಿ ನೆನಪಿಟ್ಕೊಂಡು ಮನೆಗೆ ಹೋದ್ಮೇಲೆ ಈ ಕಾರ್ಯಕ್ರಮದ ಬಗ್ಗೆ ಒಂದು ಕವನನು ಬರೆದು ಮೇಡಮ್ ಕಳಿಸ್ತೀನಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನಮಸ್ಕಾರ. Thank you, Mani ma'am, for your delightful and inspiring speech. Next, I invite Dr. Parameshwar sir to share a few words of wisdom with us. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳು ಪುಟಾಣಿಗಳು. ಈಗ ಈ ಪುಟಾಣಿಗಳಿಗೆ ನಾನು ಏನು ಮಾತಾಡಿದ್ರು ಅವರು ಕೇಳಿಸ್ಕೊಳ್ಳಲ್ಲ. ಯಾಕೆಂತಂದರೆ ಅವರು ವೇದಿಕೆ ಮೇಲೆ ತಮ್ಮದನ್ನು ಎಕ್ಸಿಬಿಟ್ ಮಾಡಬೇಕು ಅಥವಾ ತಮ್ಮ ಸ್ನೇಹಿತರು ಎಕ್ಸಿಬಿಟ್ ಮಾಡೋದನ್ನು ನೋಡಬೇಕು ಅನ್ನೋದು ಅವ್ರಿಗೆ ಆತರ. ಇನ್ನು ಇವರಿಗೆ ಕಲಿಸ್ತಕ್ಕಂಥ
ಟೀಚರ್ಸ್ ಅಥವಾ ತರಬೇತಿ ಪಡೆದಿರ್ತಕ್ಕಂಥ ಟೀಚರ್ಸ್ ಮತ್ತು ಈ ಮಕ್ಕಳ ಪೋಷಕರು. ಸೊ ಇವರಿಗೆ ನಾನು ಮಾತಾಡಬೇಕಾಗುತ್ತೆ ಅಷ್ಟೇ. ಮಕ್ಕಳು ಯಾರೂ ನನ್ನ ಮಾತು ಕೇಳೋಲ್ಲ ಇಲ್ಲ. ಸೊ ಹಾಗಾಗಿ ನಾವು ಮಕ್ಕಳಿಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ ನಾನು ಆದಷ್ಟು ಕಡಿಮೆ ಸಮಯದಲ್ಲಿ ಮಾತನಾಡಿಸ್ತೇನೆ. ಸೊ ಇಲ್ಲಿ ಈ ಕಾರ್ಯಕ್ರಮವನ್ನು ನೋಡಿದಾಗ ನನಗೆ ತುಂಬ ಸಂತೋಷವಾಯಿತು. ಏಕೆಂದರೆ ಮಕ್ಕಳು ದೇವರ ಸಮಾನ. ಈ ದೇವರ ಕೆಲಸವನ್ನು, ದೈವಿಕ ಕೆಲಸವನ್ನು ಮಾಡಲಿಕ್ಕೆ ನನಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ಆ್ಯಸ್ ಎ ಟೀಚರ್ ಆಗಿ. ಮತ್ತು ಪೇರೆಂಟ್ಸ್ ಆಗಿಯೂ ಕೂಡ ಈ ಮಕ್ಕಳನ್ನು ನೋಡ್ಕೊಳ್ಳುವಾಗ ದೈವಿಕ ಭಾವನೆಯಿಂದಲೇ ನೋಡ್ಕೊಳ್ಬೇಕಾಗುತ್ತೆ. ಮಕ್ಕಳು ಏನೇ ತಪ್ಪು ಮಾಡಲಿ, ಏನೇ ಮಾಡಲಿ, ಅವರನ್ನು ನಿಧಾನಗತಿಯಲ್ಲಿ ನೋಡಿ ಅವರ ಕಲಿಕೆಗೆ ಮತ್ತು ಅವರ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಬೇಕಾಗುತ್ತೆ. ಸೊ ಹಾಗಾಗಿ ಇಂಥ ಒಂದು ಸಂಸ್ಥೆಯನ್ನು ನಮ್ಮ ಚಂದ್ರಪ್ಪ ಸರ್ ಮತ್ತು ಅವರ ಶ್ರೀಮತಿಯವರು, ರೂಪಾ ಮೇಡಮ್ ಅವರು ಸ್ಥಾಪನೆ ಮಾಡಿಕೊಂಡು ಇಂತಹ ಪ್ರಪಂಚದಲ್ಲೇ ಒಂದು ಪ್ರತಿಷ್ಠಿತ ನಗರ ಮೈಸೂರು, ಇಂತಹ ನಗರದಲ್ಲಿ ಇಂಥ ಒಂದು ಸಂಸ್ಥೆಯನ್ನು ಮಕ್ಕಳಿಗೋಸ್ಕರ ತೆರೆದು ಆ ಮಕ್ಕಳ ಉತ್ತೇಜನಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. ಸೊ ಹಾಗಾಗಿ ಪೋಷಕರಿಗೆ ಕೂಡ ಯಾರೋ ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳಿಗೋಸ್ಕರ ಶಾಲೆ ತೆರೆದಿದ್ದಾರೆ, ಎಲ್ಲ ಜವಾಬ್ದಾರಿಯನ್ನು ಅವರೇ ನೋಡ್ಕೊಳ್ತಾರೆ ಅನ್ನೋ ಭಾವನೆಯನ್ನು ಬಿಟ್ಟು ನಾವು ಸಂಸ್ಥೆಯ ಒಂದು ಭಾಗ, ನಾವು ಕೂಡ ಮಕ್ಕಳ ಅಭಿವೃದ್ಧಿಯಲ್ಲಿ ನಮ್ಮ ಪಾತ್ರವೂ ಇದೆ ಅಂತ ಹೇಳಿ ನಮ್ಮ ಶಾಲಾ ಶಿಕ್ಷಕರು ಅಥವಾ ಅಭಿವೃದ್ಧಿ ಮಂಡಳಿ ಇವ್ರ ಜೊತೆ ಮಾತನಾಡ್ತಾ ಮಕ್ಕಳ ಆಗುಗಳನ್ನು ಚರ್ಚೆ ಮಾಡ್ತಾ ಕೈ ಜೋಡಿಸಿದರೆ ಮಕ್ಕಳ ಬೆಳವಣಿಗೆ ಉತ್ತಮವಾಗುತ್ತೆ. ಆ ಮೂಲಕ ಸಂಸ್ಥೆಯ ಬೆಳವಣಿಗೆ ಕೂಡ ಆಗುತ್ತೆ. ಇನ್ನು ತದನಂತರದಲ್ಲಿ ಟೀಚರ್ಸ್. ಸೊ ಹಾಗಾಗಿ ಟೀಚರ್ಸ್ ಹೆಚ್ಚು ಅಧ್ಯಯನಶೀಲರಾಗುವ ಮೂಲಕ ಹೆಚ್ಚು ಮಕ್ಕಳ ಸಾಕಷ್ಟು ಪುಸ್ತಕಗಳಿರ್ತವೆ, ಹೊಸ ಆರ್ಟಿಕಲ್ಗಳು ಬರ್ತಾನೆ ಇರ್ತವೆ, ಪೇಪರ್ಗಳಲ್ಲಿ ಬರ್ತವೆ, ಮಕ್ಕಳಿಗೆ ಅಂತ ಮ್ಯಾಗ್ಝಿನ್ಸ್ಗಳಿರ್ತವೆ, ಮಕ್ಕಳಿಗೆ ಅಂತ ಬರವಣಿಗೆ ಮಾಡೋರು ಇರ್ತಾರೆ ಮೇಡಮ್ ತಂದವರು. ಅಂಥವುಗಳನ್ನು ಓದುತ್ತಾ ಅವುಗಳನ್ನು ಶಾಲೆಯ ಚಟುವಟಿಕೆಗಳಲ್ಲಿ ಅಳವಡಿಸ್ತಾ ನಿರಂತರ ಶ್ರಮಿಸಿದರೆ ಶಾಲೆ ಮತ್ತು ಮಕ್ಕಳು ಇಬ್ಬರೂ ಅಭಿವೃದ್ಧಿ ಮಾಡ್ತಾರೆ. ಆ ಮೂಲಕ ಒಂದು ಸಮಾಜಕ್ಕೆ ಕೆಲಸವಾಗುತ್ತೆ ಅಂತ ಹೇಳಿ ನಾನು ಆಶಿಸ್ತೇನೆ. ಸೊ ಹಾಗಾಗಿ ಈ ಒಂದು ವೇದಿಕೆಯಲ್ಲಿ ಈ ಮಕ್ಕಳ ಜೊತೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಶಾಲಾ ಮುಖ್ಯಸ್ಥರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಥ್ಯಾಂಕ್ ಯು. ನಾನು ಮಾತಾಡ್ತಾ ನಿಂತರೆ ಮಕ್ಕಳು ನೋಡ್ತಾ ಇದ್ದೀನಿ ತೆರೆಗೊಳ್ತು, ಅವ್ರು ಹಿಡಿಯೋಕ್ಕೆ ಆಗಲ್ಲ. ಅಲ್ಲಿ ಅವರು ಮಕ್ಕಳನ್ನು ಹಿಡಿಯೋದು ಎಲ್ರಿಗೂ ಕಷ್ಟ. ಸೊ ಹಾಗಾಗಿ ಮಕ್ಕಳಿಗೆ ವೇದಿಕೆಯನ್ನು ಬಿಟ್ಕೊಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. Thank you, Parameshwar sir, for your words. We now proceed to a moment of celebration and recognition. I request Vani ma'am and Parameshwar sir to kindly present the certificate to our trained teachers of Maria Montessori Institute for the academic year 2024-25. I invite all our teachers to come forward on stage to receive their well-deserved certificates. Thank you and congratulations to all our teachers.
ma'am will be presenting trophies for appreciation of teachers. Up next, we have cultural program followed by the prize distribution ceremony for the students of Future Foundation. Let's sit back, relax and enjoy the performance. Thank you.